ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ 6:30 ಆಗಿದೆ ಟೈಮು. ಈಗ ಎದ್ದಿದ್ದೀನಿ. ಎದ್ದಿದ ತಕ್ಷಣ ಎನರ್ಜಿನೇ ಇರೋದಿಲ್ಲ, ಸೊ ಫೇಸ್ ಸ್ವಲ್ಪ ಡಲ್ ಇದೆ. ವಿಡಿಯೋದಲ್ಲಿ ಹೇಗೆ ಬರ್ತಿದೆ ನನಗೆ ಗೊತ್ತಿಲ್ಲ, ಸೊ ಬೇಜಾರು ಮಾಡ್ಕೊಂಬಿಡಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ. ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋದು ನಂದೊಂದು ಅಭ್ಯಾಸ. ಸೊ ಎದ್ದಿದ ತಕ್ಷಣ ಬಿಸಿನೀರು ಕುಡಿದ್ರೆ ಮೈಂಡ್ ರಿಲೀಫ್ ಅನ್ಸುತ್ತೆ. ಸೊ ಹಂಗಾಗಿ ಬಿಸಿನೀರು ಕುಡಿದ್ಬಿಟ್ಟು ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಅಮ್ಮ ಊರಿಂದ ಕತ್ತಿಕಾಯಿನ ಕೊಟ್ಟು ಕಳ್ಸಿದ್ರು. ನಿಮ್ ಕಡೆ ಏನಂತೀರಾ ನನಗೆ ಗೊತ್ತಿಲ್ಲ, ಬಟ್ ಅದ್ರದ್ದು ಸಾಂಬಾರ್ನ ಮಾಡ್ತಾ ಇದ್ದೀನಿ. ಪಲ್ಯ ಮಾಡಿದ್ರು ತುಂಬಾನೇ ಚೆನ್ನಾಗಿರುತ್ತೆ, ಇಲ್ಲ ಬಸ್ಸಾಂಬಾರ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಹುಳಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಜಾಸ್ತಿ ನಾನು ಏನೂ ಹಾಕಿಲ್ಲ, ಆಲೂಗಡ್ಡೆ ಮತ್ತೆ ಕತ್ತಿಕಾಯಿನ ಹಾಕ್ಬಿಟ್ಟು ಹುಳಿ ಸಾಂಬಾರ್ನ ಮಾಡ್ತಾ ಇರೋದು. ಸೊ ಅದನ್ನ ರೆಸಿಪಿ ಶೂಟ್ ಮಾಡೋಣ ಅನ್ಕೊಂಡಿದ್ದೀನಿ. ಆದಷ್ಟು ನನಗೆ ಎಷ್ಟು ಗೊತ್ತೋ ಅಷ್ಟು ಶೂಟ್ ಮಾಡಿರ್ತೀನಿ. ಕ್ಲಿಯರ್ ಬಂದಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಬೇಡಿ. ನಾನಿಲ್ಲಿ ಕತ್ತಿಕಾಯಿ ಮತ್ತೆ ಆಲೂಗಡ್ಡೆನ ಹಚ್ಕೊಂಡು ಅದಾದ್ಮೇಲೆ ಒಂದು ಈರುಳ್ಳಿ ಒಗ್ಗರಣೆಗೆ ಹಚ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರುಬ್ಬೋದಿಕ್ಕೆ ತೆಂಗಿನಕಾಯಿ ಮತ್ತೆ ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನ ಬಳಸ್ತಾ ಇದ್ದೀನಿ. ಹುಳಿ ಸಾಂಬಾರ್ಗೆ ಜಾಸ್ತಿ ಏನು ಹಾಕೋ ಹಾಗಿಲ್ಲ. ಸೊ ಈ ಟೊಮೊಟೊ ಮತ್ತೆ ತೆಂಗಿನಕಾಯಿ ಕೊತ್ತಂಬರಿ ಹಾಕ್ಬಿಟ್ಟು ಮತ್ತೆ ಚಿಲ್ಲಿ ಪೌಡರ್ ಹಾಕೊಳ್ಳಿ. ಅದಾದ್ಮೇಲೆ ಧನಿಯಾ ಪೌಡರ್ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಫ್ಟ್ ಆಗಿ ನೀವು ಗ್ರೈಂಡ್ನ ಮಾಡ್ಕೊಳ್ಳಿ. ತರಿಯಾಗಿ ಮಾಡ್ಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ತೆಂಗಿನಕಾಯಿನ ಹಚ್ಚಿ ಹಾಕಿರೋದ್ರಿಂದ ನಾನು ಸ್ವಲ್ಪ ನುಣ್ಣಗೆನೆ ಗ್ರೈಂಡ್ ಮಾಡ್ಕೊತೀನಿ. ನೀವು ತುರಿದು ಹಾಕೊಂಡಿದ್ರೆ ತರಿಯಾಗಿನೇ ಹಾಕೊಳ್ಳಿ, ಆಯ್ತಾ. ಇದಾದ್ಮೇಲೆ ನಾನು ಪಾತ್ರೆ ಇಟ್ಬಿಟ್ಟು ಸ್ಟವ್ ಹಚ್ಚಿ ಅದಕ್ಕೆ ಎಣ್ಣೆ ಹಾಕೊಂಡು ಸಾಸಿವೆ ಹಾಕ್ತಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಾದ್ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರ್ ಆದ್ಮೇಲೆ ನೀವು ತೊಳೆದಿಟ್ಕೊಂಡಿರ್ತೀರಾ ಅಲ್ವಾ ತರಕಾರಿನ ಆ್ಯಡ್ ಮಾಡ್ಕೊಂಡು ಅದು ಸ್ವಲ್ಪ ಎಣ್ಣೆಲೇನೆ ಬೇಯಬೇಕು. ಎಣ್ಣೆಲಿ ಬೆಂದ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸ್ವಲ್ಪ ಹಿಂಗನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಿಂಗು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ತರಕಾರಿ ಹಾಕಿ ಸ್ವಲ್ಪ ಎಣ್ಣೆಲೇನೆ ಬಾಡಿಸ್ಕೊಳ್ಳಿ. ಇದು ಸ್ವಲ್ಪ ಬೆಂದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಎಣ್ಣೆಲೇನೆ. ಅದಾದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂತ ಖಾರನ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಅದು ಚೆನ್ನಾಗಿ ತರಕಾರಿ ಮತ್ತೆ ಅದು ನಾವು ಹಾಕಿರೋ ಖಾರ ಬಂದ್ಬಿಟ್ಟು ಚೆನ್ನಾಗಿ ಬೇಯಬೇಕು, ಆಯ್ತಾ. ಚೆನ್ನಾಗಿ ಬೆಂದಾದ್ಮೇಲೆ ನಾನು ತೋರಿಸ್ತೀನಿ.
ಈಗ ಸಾಂಬಾರ್ ಆಗಿದೆ. ನಾನು ಲಿಡ್ನ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ತರ ಆಗಿದೆ. ಇಲ್ಲಿ ಚೆನ್ನಾಗಿ ಕೂಡ ಬೆಂದಿದೆ. ತಿನ್ನೋದಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಆಯ್ತಾ. ನನ್ನ ಊಟ ಅಲ್ಲ, ಬೆಳಗ್ಗೆನ ಟಿಫನ್ ಈ ರೀತಿ ಇತ್ತು. ಇನ್ನು ನಾನು ಬೆಳಗ್ಗೆ ವ್ಲಾಗ್ನ ಎಂಡ್ ಮಾಡೋದಿಕ್ಕೆ ಆಗ್ಲಿಲ್ಲ, ಕೆಲ್ಸಕ್ಕೆ ಟೈಮ್ ಆಗಿತ್ತು ಅಂತ ಹಂಗೆ ಹೋಗಿದ್ದೆ. ಸೊ ಸಂಜೆ ಕೆಲ್ಸದಿಂದ ಬಂದಾದ್ಮೇಲೆ ನಾನು ಬಿಸಿನೀರ್ನ ಕುಡಿತೀನಿ. ನಾನು ಬೆಳಿಗ್ಗೆ ಸಾಯಂಕಾಲ 2 ಟೈಮನ್ನು ಬಿಸಿನೀರು ಕುಡಿತೀನಿ. ಬಿಕಾಸ್ ನನಗೆ ಅಭ್ಯಾಸ ಆಗಿರೋದ್ರಿಂದ ನನಗೆ ಮೈಂಡ್ ರಿಲೀಫ್ ಅನ್ಸುತ್ತೆ. ಕೆಲ್ಸದ ಪ್ರೆಷರು ಅದೆಲ್ಲ ಇರೋದ್ರಿಂದ ನಾನು ಸಂಜೆ ಬಂದಿದ ತಕ್ಷಣ ಬಿಸಿನೀರು ಕುಡಿತೀನಿ ಫ್ರೆಶ್ ಅಪ್ ಆಗಿ. ಇನ್ನ ನನ್ನ ಹಸ್ಬೆಂಡ್ ಕೂಡ ಜಾಯ್ನ್ ಆದ್ರು. ನಾನಿಲ್ಲಿ ಗ್ರೇಪ್ಸ್ ಜ್ಯೂಸ್ ನ ಮಾಡಿದ್ದೆ, ಬಿಕಾಸ್ ತುಂಬಾ ಗ್ರೇಪ್ಸ್ ಇತ್ತು, ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಗ್ರೇಪ್ ಜ್ಯೂಸ್ ನ ಮಾಡಿದ್ದೆ. ಸೊ ಇಬ್ರು ಅದನ್ನ ಕುಡಿತಾ ಸ್ವಲ್ಪ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ. ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ಬೇಜಾರು ಮಾಡ್ಕೊಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲಾಟ್ಸ್ ಆಫ್